ಎತ್ತಿಗೆ ಜ್ವರ ಬಂದರೆ ಕೋಣಕ್ಕೆ ಬರೆ ಹಾಕಿದ್ರು ಅಂತಾರಲ್ಲ, ಹಂಗೆ ಆಗ್ಬಿಟ್ಟಿದೆ ಇಲ್ಲಿ ಪರಿಸ್ಥಿತಿ. ಯಾಕೆ ಅಂತಂದರೆ ಇಲ್ಲಿ ನೋಡಿ, ಆಗಿರುವಂಥ ಘಟನೆ ಮಹಾರಾಷ್ಟ್ರದಲ್ಲಿ ನಡ್ತಾ ಇರುವಂಥ ರೀತಿ, ಇಲ್ಲಿ ಆಗಿರುವಂಥ ಬೆಳವಣಿಗೆ ಏನು? ಅವರು ನಮ್ಮ ವಾಹನಗಳಿಗೆ ಮಸಿ ಬಳಿತಾ ಇದ್ದಾರೆ, ನಮ್ಮ ಚಾಲಕರಿಗೆಲ್ಲ ಮಸಿ ಬಳಿತಾ ಇದ್ದಾರೆ. ಆದರೆ ನಮ್ಮಲ್ಲಿ ಕನ್ನಡ ಸಂಘಟನೆಗಳು ಏನು ಮಾಡ್ತಾ ಇವೆ? ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದಲ್ಲಿರುವಂಥ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋಕೆ. ಮಹಾರಾಷ್ಟ್ರ ಸರ್ಕಾರಕ್ಕೆ ಎಲ್ಲಿ ಬಿಸಿ ಮುಟ್ಟಿಸೋದಾಗೋಯ್ತು? ಕೇಂದ್ರಕ್ಕೆ ಬಿಸಿ ಮುಟ್ಟಬೇಕು ಈ ಮೂಲಕವಾಗಿ. ಕಾರಣ ಬಿಜೆಪಿಯಲ್ಲಿ ಅಧಿಕಾರದಲ್ಲಿದೆ, ಕೇಂದ್ರದಲ್ಲೂ ಬಿಜೆಪಿ ಇದೆ. ರಾಜ್ಯದಲ್ಲಿರುವಂಥ ಬಿಜೆಪಿ ನಾಯಕರಿಗೆ ಇದರ ಬಿಸಿ ಮುಟ್ಟಬೇಕು. ರಾಜ್ಯದಲ್ಲಿರುವಂಥ ಜನರಿಗೆ ಬಿಸಿ ಮುಟ್ಟಿ ಏನು ಪ್ರಯೋಜನ? ಕೇವಲ ಅದು ಒಂದಷ್ಟೇ ಅಲ್ಲ, ಹಲವು ಬೇಡಿಕೆಗಳನ್ನು ಇಟ್ಕೊಂಡು ಈಗ ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾರೆ. ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿರೋದು ವಾಟಾಳ್ ನಾಗರಾಜ್. ಜೊತೆಗೆ ಕನ್ನಡ ಸಂಘಟನೆಗಳು, ಕೆಲವು ಸಂಘಟನೆಗಳು ಬೆಂಬಲವನ್ನು ಕೊಟ್ಟಿವೆ, ಕೆಲವು ಸಂಘಟನೆಗಳು ಬೆಂಬಲವನ್ನು ಕೊಟ್ಟಿಲ್ಲ. ಬಟ್ ಇವರು ಕೂಡ ಕೆಲವು ಷರತ್ತುಗಳನ್ನು ಹಾಕಿದ್ದಾರೆ. ನಾವು ಬಂದನ್ನು ವಾಪಸ್ ಪಡಿಬೇಕು ಅನ್ನೋದಾದರೆ ಕೆಲವು ಷರತ್ತುಗಳನ್ನು ಕೂಡ ಹಾಕಿದ್ದಾರೆ. ಅವುಗಳನ್ನು ಈಡೇರಿಸಬೇಕು ಸರ್ಕಾರ ಅಂತ ಹೇಳಿ. ಮರಾಠ ಪುಂಡರಿಗೆ ಈಗ ಒಂದು ಬಿಸಿಯನ್ನು ಮುಟ್ಟಿಸಬೇಕು ಅಂತೇಳಿ ಇವರು ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾರೆ. ಗಾಯ ಆಗಿದೆ ನಮಗೇನೆ, ಆ ಗಾಯಕ್ಕೆ ಬರೆಯನ್ನು ಹಾಕಿ ಅದರ ಮೇಲೆ ಉಪ್ಪು ಹಾಕುವಂಥ ಕೆಲಸ ನಡೀತಾ ಇದೆ ಈಗ. ಇದರಲ್ಲಿ ಅರ್ಥ ಇದೆಯಾ? ಆಗಿರೋ ಹಾನಿ ನಮಗೆ, ಮತ್ತಷ್ಟು ಹಾನಿಯನ್ನು ನಾವೇ ಮಾಡ್ಕೊಳ್ಳೋದು. ಚೆನ್ನಾಗಿದೆ ರೀ ಇದು. ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ ಘೋಷಣೆ ಅಂತೆ. ಇದರಿಂದ ಮಹಾರಾಷ್ಟ್ರಕ್ಕೆ ಎಲ್ಲಿ ಬಿಸಿ ಮುಟ್ತಾ ಇದೆ? ನಮಗೆ ನಾವೇ ಬರೆ ಎಳ್ಕೊಳ್ತಾ ಇರೋದು ಮತ್ತಷ್ಟು. ಮಾರ್ಚ್ 22ಕ್ಕೆ ಬಂದ್ ಅಂತ ಮಾಡ್ತಾರಂತೆ. ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆಯವರೆಗೂ ಕೂಡ ಬಂದ್ ಮಾಡ್ತಾರೆ. ದಿಢೀರಂತ ಎದ್ದೇಳ್ತಾರೆ ಇವರೆಲ್ಲ, ಆಮೇಲೆ ಮರೆ ಆಗ್ಬಿಡ್ತಾರೆ. ಮತ್ತೆ ದಿಢೀರಂತ ಬರ್ತಾರೆ, ಮತ್ತೆ ಮರೆ ಆಗ್ಬಿಡ್ತಾರೆ. ಒಂಥರ ಗ್ರಹಣ ಸಂದರ್ಭದಲ್ಲಿ ಆಗೋ ರೀತಿಯಲ್ಲಿ ಇದು ಬಂದು ಹೋಗೋದು. ಅಮಾವಾಸ್ಯೆ ಹುಣ್ಣಿಮೆ ಆದರೆ ಬೇರೆ, ಇದು ಗ್ರಹಣದ ಸಂದರ್ಭ ರೀತಿಯಲ್ಲಿ. ತಿಂಗಳಿಡೀ ಕರ್ನಾಟಕ ಪರ ಸಂಘಟನೆಗಳು ಈಗ ಹೋರಾಟವನ್ನು ಮಾಡೋಕ್ಕೆ ಮುಂದಾಗಿವೆ. ಕನ್ನಡ ಪರ ಸಂಘಟನೆಗಳು ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಭಾಷೆಯ ವಿಚಾರದಲ್ಲಿ ಅಂತ ಹೇಳಿ. ಅಲ್ಲಿ ನೋಡಿದ್ರೆ ಮಹಾರಾಷ್ಟ್ರದವರು ಮರಾಠಿ ವಿಚಾರ, ಕರ್ನಾಟಕ ಕನ್ನಡ ಮರಾಠಿ ಅಂತೆಲ್ಲ ಕಿತ್ತಾಡ್ಕೊಳ್ತಾ ಇದ್ದಾರೆ. ಇಡೀ ದೇಶ ಒಂದಾಗಬೇಕು ಅಂತ ಹೇಳ್ತಾರೆ. ಗಡಿ ಬಂದ್ ಮಾಡೋಕ್ಕೂ ಕೂಡ ಈಗ ನಿರ್ಧಾರವನ್ನು ಮಾಡಿದ್ದಾರೆ. ಏನು ಪ್ರಯೋಜನ? ಅದರಿಂದ ಆಗೋದೇನು? ಯಾವ ಪುಂಡರಿದ್ದಾರೆ ಅವ್ರಿಗೆ ಏನು ಶಿಕ್ಷೆ ಆಗಿದೆ ಅದಕ್ಕೆ ಒತ್ತಾಯ ಮಾಡಬೇಕು. ಕೇಂದ್ರದ ವಿರುದ್ಧವಾಗಿ ಹೋರಾಟವನ್ನು ಮಾಡಬೇಕು. ಕೇಂದ್ರಕ್ಕೆ ಬಿಸಿ ಮುಟ್ಟಬೇಕು. ಇನ್ನೂ ಎಷ್ಟು ಭಾಷೆ ಅಂತೇಳಿ ಹೋರಾಟವನ್ನು ಮಾಡುವಂಥ ಪರಿಸ್ಥಿತಿ ಇದೆ ಅಂತ ಹೇಳಿ. ಅವತ್ತು ಶಿವಾಜಿ ಮಹಾರಾಜರು ಇದನ್ನೇ ಕಲಿಸಿಕೊಟ್ಟಿದ್ದ ಈ ಮರಾಠಿಗರಿಗೆ ಅಂತ. ಬಂದ್ ಕೈ ಬಿಡಲು ಕನ್ನಡ ಸಂಘಟನೆಗಳು ಷರತ್ತನ್ನು ಹಾಕಿವೆ. ಈ ಷರತ್ತುಗಳನ್ನು ಹಾಕಿಬಿಟ್ಟು ನೀವು ಬಂದ್ ಮಾಡೋದಾದರೆ ನಿಮ್ಮನ್ನು ಜನ ತಮಾಷೆಯಾಗಿ ನೋಡ್ಕೊಳ್ತಾರೆ. ಬೇಡಿಕೆ ಈಡೇರದಿದ್ದರೆ ಬಂದ್ ಫಿಕ್ಸ್ ಅಂತಿದ್ದಾರೆ. ಏನು ಬೇಡಿಕೆಗಳು? ಯಾವ್ಯಾವ ಬೇಡಿಕೆಗಳನ್ನು ಇವರು ಇಟ್ಟಿದ್ದಾರೆ ಅವೆಲ್ಲವೂ ಬಹಳ ಮುಖ್ಯವಾಗಿರುತ್ತೆ. ಸೊ ಅದರ ಡೀಟೇಲ್ ವರದಿಯನ್ನು ನೋಡ್ಕೊಂಡು ಬನ್ನಿ, ತದನಂತರ ನೋಡೋಣ. ಮರಾಠಿಗರ ಪುಂಡಾಟಿಕೆ ವಿರುದ್ಧ ಕರ್ನಾಟಕ ಬಂದ್. ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ ಘೋಷಣೆ. ಕನ್ನಡಿಗರ ಸ್ವಾಭಿಮಾನ ಕೆಣಕಿದ ಮರಾಠಿಗರ ವಿರುದ್ಧ ಕನ್ನಡ ಸಂಘಟನೆಗಳ ಆಕ್ರೋಶ ಸ್ಫೋಟಗೊಂಡಿದೆ. ಇವತ್ತು ಬೆಳಗ್ಗೆ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಸಭೆ ಸೇರಿದ್ದ ಕನ್ನಡ ಪರ ಸಂಘಟನೆಗಳು ಮಾರ್ಚ್ 22ರ ಶನಿವಾರ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿವೆ. ಬಸ್ ಕಂಡಕ್ಟರ್ಗಳ ಮೇಲೆ ಹಲ್ಲೆ ನಡೆಸಿ ಪುಂಡಾಟಿಕೆ ಮೆರೆದ ಮರಾಠಿಗರ ವಿರುದ್ಧ ಮಾರ್ಚ್ ತಿಂಗಳಿಡೀ ಪ್ರತಿಭಟನೆ ನಡೆಸಲು ಕೂಡ ಕನ್ನಡ ಸಂಘಟನೆಗಳು ನಿರ್ಧಾರ ಮಾಡಿವೆ. ಮಾರ್ಚ್ 22ರ ಕರ್ನಾಟಕ ಬಂದ್ ಹೇಗಿರಲಿದೆ? ಬೆಳಿಗ್ಗೆ 6ರಿಂದ ಸಂಜೆ 6 ಗಂಟೆವರೆಗೆ ಬಂದ್. ಸಾರಿಗೆ ಸಂಚಾರ ಬಂದ್ಗೆ ಮನವಿ. ದಿನವಿಡೀ ಹೋಟೆಲ್ ಬಂದ್ಗೆ ಕೋರಿಕೆ. ಚಿತ್ರಮಂದಿರ ಬಂದ್ ಮಾಡಲು ಮನವಿ. ಓಲಾ, ಊಬರ್, ಆಟೋ ಬಂದ್ಗೆ ಕೋರಿಕೆ. ಖಾಸಗಿ ಶಾಲೆಗಳನ್ನು ಬಂದ್ ಮಾಡಲು ಮನವಿ. ನಾರಾಯಣಗೌಡ, ಪ್ರವೀಣ್ ಶೆಟ್ಟಿ ಬಣದ ಬೆಂಬಲ ಕೋರಿಕೆ. ತಿಂಗಳಿಡೀ ಕನ್ನಡ ಸಂಘಟನೆಗಳ ಪ್ರತಿಭಟನೆ. ಗಡಿ ಬಂದ್ ಕೂಡ ಮಾಡಲು ನಿರ್ಧಾರ. ಇನ್ನು ಕರ್ನಾಟಕ ಬಂದ್ಗೂ ಮುನ್ನ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಲು ನಿರ್ಧರಿಸಿವೆ. ಈ ಮೂಲಕ ಕನ್ನಡಿಗರನ್ನ ಕೆಣಕಿದರೆ ಜೋಕೆ ಅನ್ನೋ ಸಂದೇಶ ಕೂಡ ರವಾನಿಸಲು ಮುಂದಾಗಿವೆ. ಕನ್ನಡ ಸಂಘಟನೆಗಳ ಹೋರಾಟ. ಮಾರ್ಚ್ 3 ರಾಜಭವನ ಮುತ್ತಿಗೆ. ಮಾರ್ಚ್ 7 ಬೆಳಗಾವಿ ಚಲೋ. ಮಾರ್ಚ್ 11 ಅತ್ತಿಬೆಲೆ ತಮಿಳುನಾಡು ಗಡಿ ಬಂದ್. ಮಾರ್ಚ್ 14 ಮೈಸೂರು, ಮಂಡ್ಯ, ರಾಮನಗರ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಲು ಕನ್ನಡ ಸಂಘಟನೆಗಳು ನಿರ್ಧಾರ ಮಾಡಿವೆ. 3ನೇ ತಾರೀಕು ರಾಜಭವನ್ ಮುತ್ತಿಗೆ ಇದೆ, ಮತ್ತು 7ನೇ ತಾರೀಕು ಬೆಳಗಾವಿ ಚಲೋ ಇದೆ, ಮತ್ತು 14ನೇ ತಾರೀಕು ಮೈಸೂರು, ಮತ್ತು 11ನೇ ತಾರೀಕು ಗಡಿ ಭಾಗದಲ್ಲಿ ಇದು ಮೇಕೆದಾಟು ವಿಚಾರವಾಗಿ ಅತ್ತಿಬೆಲೆಯಲ್ಲಿ ಗಡಿ ಬಂದ್ ಮಾಡಿಕೊಳ್ಳೋದ್ರ ಮೂಲಕ ನಾವು ಹಂತ ಹಂತವಾಗಿ ಎಲ್ಲರನ್ನೂ ಸಂಘಟನೆ ಮಾಡೋದ್ರ ಮೂಲಕ ಈ ಒಂದು ಕಾರ್ಯ ಯಶಸ್ವಿ ಆಗಬೇಕು, ಬಂದ್ ಯಶಸ್ವಿ ಆಗಬೇಕು ಅಂತ ಹೇಳಿ ನಾವು ಇವಾಗಲೇ ಅನೇಕ ಬಂದ್ಗಳನ್ನು ಮಾಡಿದ್ದೀವಿ. ಆದರೆ ಇದು
ಇದು ಬಹಳ ಮುಖ್ಯವಾದಂಥ ಬಂದಾಗುತ್ತೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಎಲ್ಲ ವಿಚಾರಗಳನ್ನು ಕೂಡ ನಾವು ಇಟ್ಕೊಂಡು ಇವತ್ತು ಕನ್ನಡಿಗರ ಬೆಳವಣಿಗೆಗೆ, ಕನ್ನಡಿಗರ ಉಳಿವಿಗೆ, ಕನ್ನಡ ಭಾಷೆ ಉಳಿವಿಗಾಗಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಬಂದ್ ಕೈಬಿಡಲು ಕನ್ನಡ ಸಂಘಟನೆಗಳ ಷರತ್ತು. ಬೇಡಿಕೆ ಈಡೇರದಿದ್ದರೆ ಬಂದ್ ಫಿಕ್ಸ್. ಮಾರ್ಚ್ 22ರ ಕರ್ನಾಟಕ ಬಂದ್ ಕೈಬಿಡಲು ಕನ್ನಡ ಸಂಘಟನೆಗಳು ಕೆಲವೊಂದು ಬೇಡಿಕೆಗಳನ್ನು ಹಾಕಿವೆ. ಈ ಬೇಡಿಕೆ ಈಡೇರಿದರೆ ಮಾತ್ರ ಕರ್ನಾಟಕ ಬಂದ್ ಕೈಬಿಡೋದಾಗಿ ಕನ್ನಡ ಸಂಘಟನೆಗಳು ಹೇಳಿವೆ. ಕನ್ನಡ ಸಂಘಟನೆಗಳ ಬೇಡಿಕೆ ಏನು? ಇಡೀ ಬೆಳಗಾವಿಯ ಅಧಿಕಾರಿಗಳನ್ನು ಬದಲಾಯಿಸಬೇಕು. DC ಸಹಿತ ಎಲ್ಲ ಅಧಿಕಾರಿಗಳ ಬದಲಾವಣೆ ಆಗಬೇಕು. ಎಲ್ಲ ಕನ್ನಡ ಅಧಿಕಾರಿಗಳನ್ನು ಹಾಕಬೇಕು. MES ನಿಷೇಧ ಮಾಡಬೇಕು. ಶಿವಸೇನೆಯನ್ನು ಗಡೀಪಾರು ಮಾಡಬೇಕು. ಸಾಂಬಾಜಿ ಪ್ರತಿಮೆ ತೆರವು ಮಾಡಬೇಕು ಅನ್ನೋ ಬೇಡಿಕೆಯನ್ನು ಕನ್ನಡಪರ ಸಂಘಟನೆಗಳು ವಿಧಿಸಿವೆ. ಈ ಬೆಳವಣಿಗೆಗಳ ಮಧ್ಯೆ ಮಹಾರಾಷ್ಟ್ರದಲ್ಲಿ ಮರಾಠಿಗಳ ಪುಂಡಾಟ ಮುಂದುವರೆದಿದೆ. ಪುಣೆಯಲ್ಲಿ ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ ತಡೆದು ಚಾಲಕನ ಮುಖಕ್ಕೆ ಮಸಿ ಬಳಿಯಲಾಗಿದೆ. ಚಾಲಕನಿಂದ ಜೈ ಮಹಾರಾಷ್ಟ್ರ ಅಂತ ಘೋಷಣೆ ಕೂಡ ಕೂಗಿಸಲಾಗಿದೆ. ಘಟನೆ ಬಳಿಕ ಮಹಾರಾಷ್ಟ್ರಕ್ಕೆ ಬಸ್ ಸಂಚಾರ ಸ್ಥಗಿತಗೊಳಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.